ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಬ್ಲೆಂಡ್ ಶಾರ್ಟ್ಸ್ಗೆ ಸ್ವಾಗತ. ಕರುನಾಡಿನ ರಾಜರತ್ನ, ಸರಳತೆಯ ಸಾಹುಕಾರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಇವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. 6 ಕೋಟಿ ಕನ್ನಡಿಗರ ಹೃದಯ ಬಡಿತ ಅಂತಾನೆ ಹೇಳ್ಬೋದು. ಅಂತಹ ವ್ಯಕ್ತಿತ್ವ ಅವರದ್ದು. 1975 ಮಾರ್ಚ್ 17 ತಮಿಳುನಾಡಿನಲ್ಲಿ ನಟ ಸಾರ್ವಭೌಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ದಂಪತಿಗಳ ಕಿರಿಮಗನಾಗಿ ಪುನೀತ್ ರಾಜ್ಕುಮಾರ್ ಅವರು ಜನಿಸಿದರು. ಮೊದಲಿಗೆ ಲೋಹಿತ್ ಕುಮಾರ್ ಎಂಬ ಹೆಸರಿನಿಂದ ಬಾಲನಟನಾಗಿ ಕೇವಲ 6 ತಿಂಗಳ ಮಗುವಾಗಿದ್ದಾಗ ಪ್ರೇಮದ ಕಾಣಿಕೆ ಎಂಬ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಪ್ರೇಮದ ಕಾಣಿಕೆ ಸಿನಿಮಾ ಮಾಡುವಾಗ ಅಭಿನಯಿಸಬೇಕು ಅಂತ ಪಾರ್ವತಮ್ಮ ಅವರು ಲೋಹಿತ್ ಅವರನ್ನು ಕರ್ಕೊಂಡು ಬಂದಿರಲಿಲ್ವಂತೆ. ಶೂಟಿಂಗ್ ನೋಡೋಣ ಅಂತ ಬಂದಿದ್ರಂತೆ. ಅಲ್ಲಿ ಅಭಿನಯ ಮಾಡೋಕ್ಕೆಂದೇ 2-3 ಮಕ್ಕಳನ್ನ ಕರ್ಕೊಂಡು ಬಂದಿದ್ರಂತೆ. ಒಂದು ಮಗುಗೆ ಬೇದಿ ಶುರುವಾಯ್ತಂತೆ, ಇನ್ನೊಂದು ಮಗು ತುಂಬ ಅಳೋಕೆ ಶುರು ಮಾಡ್ತಂತೆ. ಆಗ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವರ ಹತ್ರ ಬಂದು, ಯಾಕೋ ಮಕ್ಕಳು ತುಂಬ ಅಳ್ತಾ ಇದ್ದಾರೆ, ಸರಿಯಾಗಿ ಚಿತ್ರೀಕರಣ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ನಮ್ಮ ಮಗುನೇ ಕೊಡು ಅಂತ ಕೇಳಿದ್ರಂತೆ. ಆಗ ಪಾರ್ವತಮ್ಮ ಅವರು, ಇಷ್ಟು ಚಿಕ್ಕ ಮಗುನ ಕೊಟ್ಟರೆ ಅತ್ತೆ ಬೈತಾರೆ, ಮಗು ದೃಷ್ಟಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ, ಏನು ಮಾಡೋದ್ರಿ ಅಂತ ಕೇಳಿದಾಗ ರಾಜ್ಕುಮಾರ್ ಅವರು, ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ಎತ್ಕೊಂಡು ಹೋಗಿ ಪ್ರೇಮದ ಕಾಣಿಕೆಯಲ್ಲಿ ಪಾತ್ರ ಮಾಡಿಸಿದ್ರಂತೆ. ಅಂದಿಗೆ ಶುರುವಾಯಿತು ನಮ್ಮ ಪವರ್ ಸ್ಟಾರ್ ವೃತ್ತಿ ಜೀವನ. ಮುಂದೆ ವಸಂತ ಗೀತ, ಭಾಗ್ಯವಂತ, ಚಲಿಸುವ ಮೋಡಗಳು, 2 ನಕ್ಷತ್ರ, ಭಕ್ತ ಪ್ರಹ್ಲಾದ, ಯಾರಿವನು, ಬೆಟ್ಟದ ಹೂವು ಚಿತ್ರಗಳಲ್ಲಿ ಬಾಲನಟನಾಗಿ ಅವರ ಅಭಿನಯ ಪ್ರಶಂಸೆಗೆ ಪಾತ್ರವಾಯಿತು. ಬೆಟ್ಟದ ಹೂವು ಚಿತ್ರದಲ್ಲಿನ ಮುಗ್ಧ ರಾಮುವಿನ ಪಾತ್ರಕ್ಕೆ ಅವರಿಗೆ ಅತ್ಯುತ್ತಮ ಬಾಲನಟ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದರು. ಹಾಗೆ ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರಗಳಿಗಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಬಾಲಕಲಾವಿದ ಪ್ರಶಸ್ತಿಯನ್ನು ಪಡೆದರು. ಪುನೀತ್ ಅವರು 6 ವರ್ಷದ ಮಗುವಾಗಿದ್ದಾಗ ಅವರ ಕುಟುಂಬ ಮೈಸೂರಿಗೆ ಸ್ಥಳಾಂತರಗೊಂಡಿತು. 10 ವರ್ಷ ವಯಸ್ಸಿನವರೆಗೂ ತಮ್ಮ ಸಹೋದರಿಯರಾದ ಪೂರ್ಣಿಮಾ ಮತ್ತು ಕಜಿನ್ ಸಿಸ್ಟರ್ ಆದ ರಾಜೇಶ್ವರಿ ಅವರೊಂದಿಗೆ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದರು. ಬಾಲನಟರಾಗಿ ಸುಮಾರು 16 ಸಿನಿಮಾಗಳನ್ನು ಪುನೀತ್ ಅವರು ಅಭಿನಯಿಸಿದ್ದಾರೆ. 1982 BS ರಂಗ ಅವರ ಭಾಗ್ಯವಂತ ಸಿನಿಮಾದಲ್ಲಿ ತಮ್ಮ ಮೊದಲ ಜನಪ್ರಿಯ ಗೀತೆಯನ್ನು ಪುನೀತ್ ಅವರು ಹಾಡಿದ್ರು. ಅದ್ಯಾವ ಹಾಡು ಗೊತ್ತಿರಬೇಕಲ್ಲ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣಗುತ್ತಾರೆ ಅಂದ, ನೋಡಿದಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಹೌದು, ಆ ಹಾಡನ್ನು TG ಲಿಂಗಪ್ಪ ಅವರು ಸಂಯೋಜನೆ ಮಾಡಿದರು. ಮುಂದೆ 1984ರಲ್ಲಿ ಯಾರಿವನು ಚಿತ್ರದಲ್ಲಿ ರಾಜನ್ ನಾಗೇಂದ್ರ ಬರೆದ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಈ ಹಾಡನ್ನು ಹಾಡಿದರು. ಹೀಗೆ ಅವರ ಸಂಗೀತ ಜೀವನವೂ ಸಾಗಿತ್ತು. 1989ರಲ್ಲಿ ಪರಶುರಾಮ ಪುನೀತ್ ಅವರ ಕೊನೆಯ ಬಾಲನಟನ ಪಾತ್ರವಾಗಿತ್ತು. ಇದರಲ್ಲಿ ತಂದೆ ರಾಜ್ಕುಮಾರ್ ಅವರ ಜೊತೆ ಅವರ ಪಾತ್ರ. ಹೀಗೆ ಇವ್ರ ಬಗ್ಗೆ ಇನ್ನೂ ಹೇಳೋಕ್ಕೆ ತುಂಬ ಇದೆ. ಮುಂದಿನ ಭಾಗದಲ್ಲಿ ಮುಂದುವರಿಸೋಣ. ಅಲ್ಲಿವರೆಗೂ ನಮಸ್ಕಾರಗಳೊಂದಿಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಧನ್ಯವಾದಗಳು.